ಹಾಯ್ ಹಲೋ ನಮಸ್ತೆ. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆಲ್ಲ ಫಿಶ್ ಫ್ರೈ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ತವಾ ಫ್ರೈ ಮಾಡ್ತಾಯಿದ್ದೀನಿ. ನಾನು ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ಫಿಶ್ ಫ್ರೈ ಮಾಡೋದು ಯಾವ ಥರ ಅಂತ ನಾನಿವತ್ತು ನಿಮಗೆಲ್ಲ ತಿಳಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ಫಿಶ್ ಫ್ರೈ ಮಾಡೋಕ್ಕೆ ಯಾವ ಥರ ಸಾಮಾನು ಬೇಕು ಅಂತ ಹೇಳ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಖಾರ ಪುಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರ್ ಹಾಕಿದ್ದೀನಿ, ಧನಿಯಾ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಎಗ್ ಹೊಡೆದು ಹಾಕ್ತಾಯಿದ್ದೀನಿ. ಇದಕ್ಕೆ ಎಗ್ ಹಾಕೋದ್ರಿಂದ ಒಂದು ಸ್ವಲ್ಪ ಹಿಡಿತಲ್ಲ ಅಂತಗೋಸ್ಕರ ನಾನು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾರ್ನ್ಫ್ಲವರ್ ಪೌಡ್ರ್, ಒಂದು ಸ್ವಲ್ಪ ರವೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ಪೂನಷ್ಟು ರವೆ ಹಾಕಿದ್ದೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಸ್ವಲ್ಪ ಹುಣಸೆ ರಸ ಬಿಡ್ತಾಯಿದ್ದೀನಿ ಇದಕ್ಕೆ ಹುಣಸೆ ರಸನ ಮುಖ್ಯ, ಹಾಗಾಗಿ ನಾನು ಹುಣಸೆ ರಸ ಬಿಡ್ತಾಯಿದ್ದೀನಿ. ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ. ಈ ಥರ ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ ಅಷ್ಟು ಕ್ಲೀನಾಗಿ. ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಇದನ್ನು ಹಚ್ಚಿ ಒಂದು ಹಾಫ್ ಆನ್ ಅವರ್ ಯಾಕೆ ಒಂದು ತಾಸು ಇಡ್ಬೋದು. ನಾನು ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ನೀಟಾಗಿ. ಎಲ್ಲ ಮಿಕ್ಸ್ ಆದಮೇಲೆ ಫಸ್ಟಿಗೆ ತೊಳೆದು ಇದನ್ನ ಇಟ್ಕೊಂಡಿದ್ದೆ. ಫಿಶ್ ನೀಟಾಗಿ ತೊಳೆದು ಒಣ ಬಟ್ಟೆ ತಗೊಂಡು ಎಲ್ಲ ನೀಟಾಗಿ ಒರೆಸಿಟ್ಕೊಂಡಿದ್ದೆ. ಯಾಕಂದರೆ ನೀರಿನ ಅಂಶ ಇರಬಾರ್ದು ಇದರೊಳಗೆ. ನೀರಿನ ಅಂಶ ಇತ್ತು ಅಂತಂದರೆ ಮಸಾಲೆ ಹಿಡಿಯಲ್ಲ ಇದು. ಹಾಗಾಗಿ ಒಣ ಬಟ್ಟೆ ತಗೊಂಡು ಕ್ಲೀನಾಗಿ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ನಾನೀಗ. ಇದಕ್ಕೆಲ್ಲ ಮಸಾಲೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡೋಣ ಒಂದು ಕಡೆಯಿಂದ ಎಲ್ಲ ನೀಟಾಗಿ. ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿ ಇಟ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಇದನ್ನ ಹಚ್ಚಿಟ್ಬಿಡ್ಬೇಕು. ಹಾಗಾಗಿ ನೀಟಾಗಿ ಹತ್ತತೈತೆ, ಎಲ್ಲ ನೀಟಾಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ, ಬಿಟ್ಕೊಳ್ಳೋದಿಲ್ಲ. ಎಣ್ಣೆಗೆ ತವಾ ಫ್ರೈ ಮಾಡ್ತಾಯಿದ್ದೀನಿ ನಾನು. ಎಲ್ಲ ಮಸಾಲೆ ಎಲ್ಲ ಒಂದು ಕಡೆಯಿಂದ ಹಚ್ಕೊಂಡು ನೀಟಾಗಿ ಹಿಂಗೆ ಇಟ್ಕೋಬೇಕು. ಇದನ್ನು ಇಟ್ಟು ಒಂದು ಸ್ವಲ್ಪ ಹೊತ್ತು ಫ್ರಿಜ್ನಾಗ ಇಟ್ಬಿಡ್ತೀನಿ, 1 ಗಂಟೆ ಹೊತ್ತು. ಹಾಗಾಗಿ ಎಲ್ಲ ಕಡೆ ನೀಟಾಗಿ ಹತ್ತುತ್ತಿದೆ. ಬೇಗ ಈಗ ಇದನ್ನು ಮಾಡಿ ತವಾ ಫ್ರೈ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ಥರ ಎಲ್ಲ ಕಡೆ ಇದನ್ನು ಮಸಾಲೆ ಎಲ್ಲ ಅಪ್ಲೈ ಮಾಡಿ 1 ಗಂಟೆ ಫ್ರಿಜ್ನಾಗ ಇಡ್ತೀನಿ. ಸಿಂಪಲ್ಲಾಗಿ ಈಜಿ ಮೆಥಡಿಂದ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಬೋದು. ಏನು ಅಡುಗೆ ಬರಲ್ಲ ಅನ್ನೋರು ಕೂಡ ಈಜಿಯಾಗಿ ಮಾಡ್ಕೋಬೋದು ನೋಡಿ. ಈ ಥರ ಎಲ್ಲ ಅಪ್ಲೈ ಮಾಡಿದ್ದೀನಿ. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ ನೋಡಿ. ಈ ಥರ ಎಲ್ಲ ಹಚ್ಚಿಟ್ಟಿದ್ದೀನಿ ಇದನ್ನು ನೀಟಾಗಿ. ಹಿಂಗೆ ಉಲ್ಟಾ ಮಾಡಿ ಕೆಳಗಿಂದ ಇರುತ್ತಲ್ಲ, ಈಗ ಉಲ್ಟಾ ಮಾಡಿನಿ ಈ ಥರ ಹಚ್ಚಿದ್ದೀನಿ ನೋಡಿ. ಎಲ್ಲ ಕಡೆ ಅಪ್ಲೈ ಆಗಿದೆ ನೀಟಾಗಿ, ಎಷ್ಟು ಚೆನ್ನಾಗಾಗಿದೆ. ಇದನ್ನು ಹಾಗೆ ಫ್ರಿಜ್ನಾಗ ಇಡೋಣ ಒಂದು ಸ್ವಲ್ಪ ಹೊತ್ತು ಮುಚ್ಚಿ. ನೀಟಾಗಿ ಎಲ್ಲ ಹತ್ತುತ್ತೆ. ಆಗ ನಾವು ಬೇಕಾದಾಗ ಕರ್ಕೋಬೋದು, ಇದನ್ನು ತವಾ ಫ್ರೈ ಮಾಡ್ಕೋಬೋದು ಎಷ್ಟು ಬೇಕಾದರೂ. ಈಗ ಎಲ್ಲರೂ ಒಟ್ಟಿಗೆ ಮನೆಯಾಗ ಇರಲ್ಲಲ್ಲ, ಹಾಗಾಗಿ ಆವಾಗ ಯಾವಾಗ ಬೇಕಾದರೂ ಇದನ್ನ ಫ್ರಿಜ್ ಒಳಗೆ ಇಟ್ಕೊಂಡು ಯಾವಾಗ ಬೇಕಾದರೂ ತಗೊಂಡು ಊಟಕ್ಕೆ ಕುಂತಾಗೆ ಫ್ರೈ ಮಾಡಿ ಕೊಡ್ಬೋದು. ಬಿಸಿಬಿಸಿವು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಅಪ್ಲೈ ಆಗಿದೆ ಎಲ್ಲ ಕಡೆನೂ ನೀಟಾಗಿ.
ನಾನು ಜಾಸ್ತಿ ಏನು ಮಸಾಲೆನೇ ಯೂಸ್ ಮಾಡಲ್ಲ. ಈಗ ಗ್ಯಾಸ್ಟ್ರಿಕ್ಕು ಈಗ ಎಲ್ಲ ಎದೆ ಉರಿ ಬರುತ್ತೆ ಅಂತಂದೇಳಿ ನಾನು ಮಸಾಲೆ ಜಾಸ್ತಿ ಯೂಸೇ ಮಾಡಲ್ಲ. ರೆಡಿ ಮಸಾಲೆನೂ ಯೂಸ್ ಮಾಡಲ್ಲ. ಯಾಕೆ ಅಂದರೆ ಚೆನ್ನಾಗಿರಲ್ಲ ಅಂತಂದೇಳ್ಬಿಟ್ಟು ನಾನು ಮನ್ಯಾಗ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೇ ನಾನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆಲ್ಲ ನೀಟಾಗಿ. ನೋಡಿ ಈ ಥರ ಮುಚ್ಚಿ ಎತ್ತಿಟ್ಬಿಡ್ತೀನಿ ಇದನ್ನು ಒಂದು ಗಂಟೆ. ನೋಡಿ ಈ ಥರ ಎಲ್ಲ ನೀಟಾಗಿ ಹತ್ಕೊಂಡಿದೆ. ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಫ್ರೈ ಮಾಡ್ಕೋಬೋದು. ಇದಕ್ಕೆ ಎಣ್ಣೆ ಏನು ಜಾಸ್ತಿ ಯೂಸ್ ಮಾಡಿಲ್ಲ ನಾನು, ಇಷ್ಟೇ ಸಾಕಿದೆ ಎಣ್ಣೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದಕ್ಕೊಂದು ಪ್ಲೇಟು ಮುಚ್ಚಿದರೆ ಚೆನ್ನಾಗಿ ಇದು ಬೇಗ ಬೇಯ್ಕೊಂತೈತಿ. ಪ್ಲೇಟ್ ಆದ್ರೂ ಮುಚ್ಚಿ, ಇಲ್ಲಾಂದರೆ ಹಾಗೆ ತಿರ್ಬೇಕು ಬೇಯಿಸಿದ್ರೂ ನೀಟಾಗಿ ಬೇಯ್ತೈತಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಹತ್ಕೊಂಡಿದ್ದೆ, ಎಷ್ಟು ಗರಿಗರಿಯಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಕಬ್ಬಿಣದ ಹಂಚು ಇಟ್ಕೊಂಡಿನಿ, ಯಾಕಂದರೆ ನಾಸ್ಟಿಕ್ಕು ಯೂಸ್ ಮಾಡ್ತಾಯಿಲ್ಲ. ಕಬ್ಬಿಣದ ಹಂಚಿನಾಗ ಇದನ್ನು ಮಾಡ್ತಾಯಿದ್ದೀನಿ. ನಾಸ್ಟಿಕ್ ಇಟ್ಕೊಂಡ್ವಿ ಅಂತಂದರೆ ಇನ್ನೂ ಚೆನ್ನಾಗಿ ಬರ್ತೈತಿ. ನಾನು ಅದನ್ನ ಯೂಸ್ ಮಾಡ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಫ್ರೈ. ಮಕ್ಕಳಿಗಂತೂ ತುಂಬ ಇಷ್ಟ, ಮಕ್ಕಳಿಗೆ ಇಷ್ಟ, ದೊಡ್ಡವ್ರಿಗೆ ಇಷ್ಟ. ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ನೀಟಾಗಿ ಹತ್ಕೊಂಡಿದೆ. ನೋಡಿ ಈ ಥರ ಇದೆ. ಸಾಕು, ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದು ಹಂಗೆ ಎತ್ತಿಟ್ಟಿರ್ತೀನಿ. ಆಮೇಲೆ ನಮ್ಮ ಮಗ ಬಂದಮೇಲೆ ನಾನು ಫ್ರೈ ಮಾಡ್ಕೊಡ್ತೀನಿ ಇದನ್ನು. ತವಾ ಫ್ರೈ ರೆಡಿ. ಎಷ್ಟು ಚೆನ್ನಾಗಿದೆ, ಟೇಸ್ಟಿಯಾಗಿ, ತುಂಬ ಟೇಸ್ಟಿಯಾಗಿದೆ ಇರುತ್ತೆ. ಮನೆಯಲ್ಲೇ ನೀವು ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ನಿಂಬೆಹಣ್ಣು, ಈರುಳ್ಳಿ ಚಿಕ್ಕವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ತಿಂತಾಯಿದ್ರೆ ಭಾಳ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.